ಹೇಳ್ತಾರೆ, ನನ್ನ ಜನ, ನಾನು ನಮ್ಮ ಜನ ಹತ್ರ ಮರ್ಯಾದೆ ಉಳಿಸ್ಕೊಂಡಿದ್ದೀನಿ. ನನ್ನ ಸಮುದಾಯದವ್ರನ್ನ ಅವನು ಯಾವನು ಮುಟ್ಟಿದ್ರು ಸುಮ್ಮನೆ ಬಿಡೋ ಅಂತ ವ್ಯಕ್ತಿ ಅಲ್ಲ. ನಾನು ಬದುಕಿರೋ ಅಷ್ಟು ಹೊತ್ತು, ನನ್ನ ಕಂಠದಲ್ಲಿ ಪ್ರಾಣ ಇರೋ ಅಷ್ಟು ದಿನಾನು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ. ನೀನು ಎಂಥ ದೊಡ್ಡ ಕೋಟ್ಯಾಧಿಪತಿ ಆದರೂ ಅಷ್ಟೇ, ಸುಮ್ಮನೆ ಬಿಡಲ್ಲ. ನಮ್ಮ ದಲಿತ ಸಮುದಾಯದವರಿಂದ ರೆಡ್ಡಿ ಸಮುದಾಯದವರು ಹಂತವಾಗಿ ಒತ್ತುವರಿ ಮಾಡ್ಕೊಂಡು ಬರ್ತಾರೆ. ಕೊನೆಗೆ ಈ ಪುರದ ಮುನಿಗ ಈ ಕುಟುಂಬಸ್ಥರು ಇರ್ತಾರಲ್ವಾ, ಇವ್ರನ್ನ ಊರಿಂದಾನೇ ಓಡಿಸಿ, ನಮ್ಮ ಮಾಲೂರು ಕಡೆ ಓಡಿಸಿ ಇರೋ ಅಂಥ 10 ಎಕರೆ 13 ಗುಂಟೆ ಜಮೀನನ್ನು ಕೂಡ ಟೋಟಲ್ ಆಗಿ ಒತ್ತುವರಿ ಮಾಡ್ಕೊತಾರೆ. ಅಲ್ಲಿ ಆ ಸ್ಥಳದಲ್ಲಿ ಎಲ್ಲಿ ಮಾರತಳ್ಳಿ ಮಿನ್ನೆಕೊಳ್ಳ ಆ ಒಂದು ಸ್ಥಳದಲ್ಲಿ ಬಲಾಢ್ಯರಾಗಿರೋಂಥ ವ್ಯಕ್ತಿ ಯಾರಂದ್ರೆ ಅಶ್ವಥ್ ನಾರಾಯಣ ರೆಡ್ಡಿ. ಈ ಅಶ್ವಥ್ ನಾರಾಯಣ ರೆಡ್ಡಿ ಏನ್ ಮಾಡ್ತಾರೆ, ಇನ್ನೊಂದಷ್ಟು ದಾಖಲೆಗಳನ್ನ ಕ್ರಿಯೇಟ್ ಮಾಡ್ತಾರೆ ಈ ಜಮೀನ್ಗೆ. ಯಾವುದೋ ಮಾರತಳ್ಳಿ ಮುನ್ನೆಕೊಳ್ಳ ಸರ್ವೆ ನಂಬರ್ 116. ಈ ವ್ಯಕ್ತಿ ಮತ್ತೆ ಇವರು ವಂಶಸ್ಥರು ಇವರೆಲ್ಲ ಸೇರಿ ಏನ್ ಮಾಡ್ತಾರೆ, ಈ ಜಮೀನುಗಳೆಲ್ಲ ನಮ್ಮವಲ್ಲ, ನಾವ್ಯಾರು ಸೈನ್ಯ ಮಾಡಿಲ್ಲ, ನಾವ್ಯಾರು ಈ ಜಮೀನಿಗೆ ಸಂಬಂಧಪಟ್ಟಂಗೆ ಏನು ನಾವು ಟ್ರಾನ್ಸಾಕ್ಷನ್ ಏನು ನಡೆಸಿಲ್ಲಲ್ಲ, ನಮ್ಮ ಜಮೀನುಗಳು ನಮ್ಗೆ ಯಾಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ಸುಮಾರು 2 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆಯೋಗ SC ST ಸೆಲ್ಲಿಂದ ಬಿಟ್ರೆ ಬೇರೆ ಎಲ್ಲಿನೂ ಇವ್ರಿಗೆ ನ್ಯಾಯ ಸಿಗಲ್ಲ. ಆ ರಿಪೋರ್ಟ್ ಕೊಡ್ತಾರೆ. ಇದನ್ನ ಯಾವಾಗ ಕೊಡ್ತಾರಂದ್ರೆ ಡಿಸೆಂಬರ್ ತಿಂಗಳಲ್ಲೇ ಕೊಟ್ಬಿಡ್ತಾರೆ ಪಾಪ DC ಅವರು, ತಹಸೀಲ್ದಾರ್ ಅವರಿಗೆ. ಡಿಸೆಂಬರ್ ಇಂದ ನಾವು ತಹಸೀಲ್ದಾರ್ ಅವ್ರ ಹತ್ರ ಹೋಗಿ ಮಾತಾಡಿದ್ದಾಯ್ತು. ನಾನು ಯಾವತ್ತೂ ಈ RI BIಗಳ ಹತ್ರ ಹೋಗೋದೇ ಇಲ್ಲ. ಅಂಥದ್ದು ಎಲ್ಲಾದರೂ ದುಡ್ಡು ತಗೊಂಡು ಶಾಮೀಲ್ ಆಗ್ಬಿಟ್ಟಿದ್ದಾರೆ, ನಾವು ಸುಮ್ಮನೆ ಯಾಕೆ ನಾವೇ ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾನೇ RI ಆಫೀಸ್ಗೆ ಹೋಗಿದ್ದೀನಿ, ನಾನೇ VA ಹತ್ರ ಹೋಗಿದ್ದೀನಿ, ನಾನೇ ತಹಸೀಲ್ದಾರ್ ಹತ್ರ ಹೋಗಿದ್ದೀನಿ. ಸರ್, ಒಂದು ರಿಪೋರ್ಟ್ ಕೊಡುವಂಥದ್ದು, ಒಂದು ಸರ್ವೆಗೆ ಬರೆಯುವಂಥದ್ದು ಕೇವಲ 2 ದಿನದ ಕೆಲಸ. ಸರ್ವೆ ನಡೆಸಿದ ದಿನಾನೇ ರಿಪೋರ್ಟ್ ಬರ್ತೈತೆ ನಮಗೆ. ಸರ್ವೆಗೆ ಆದೇಶ ಮಾಡಿ ಸರ್ ಅಂತ ಹೇಳ್ಬಿಟ್ಟು ನಾವು ಹೇಳಿದ್ವಿ. 4 ತಿಂಗಳಿಂದ ಇಲ್ಲಿ ತನಕ KR ಪುರಂ ತಹಸೀಲ್ದಾರ್ ಅವರು ಒಂದೇ ಒಂದು ಸರ್ವೆಗೆ ಆದೇಶ ಮಾಡಿಲ್ಲ. ಅಲ್ಲ, ನಮಗೆ ತಿಳ್ಕೊಬೇಕಾಗಿರೋಂಥದ್ದು ಏನಂದ್ರೆ, ಇವ್ರಿಗೆ ಅಶ್ವಥ್ ನಾರಾಯಣ ರೆಡ್ಡಿ ಕಡೆಯವರು ದುಡ್ಡು ಕೊಟ್ರ, ಅಥವಾ ಉಳಿದಿರೋ ಇನ್ನೊಂದು 2-3 ಓನರ್ಗಳಿದಾರಲ್ಲ, ಇವ್ರೇನೋ ದುಡ್ಡು ಕೊಟ್ಟು ಈ ಸರ್ವೆ ಕೆಲಸಗಳು ರಿಪೋರ್ಟಿಂಗ್ ಮಾಡೋದು ಇದೆಲ್ಲ ನಿಲ್ಸಿದ್ರ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅದೇ ಗ್ರಾಮದಲ್ಲಿ ನಾನು ಯಾವತ್ತೂ ಮೇಲ್ವರ್ಗದ ಶ್ರೀಮಂತರ ಮೇಲೆ ಪ್ರತಿಭಟನೆ ಮಾಡ್ತಾ ಇರ್ತೀನಿ. ಏನಕ್ಕೆ ಮಾಡ್ತಾ ಇರ್ತೀನಿ ಗೊತ್ತಾ? ಅವ್ರ ಕಡೆಯಿಂದಾನೇ ನಮ್ಮವ್ರ ಮೇಲೆ ದಬ್ಬಾಳಿಕೆಗಳು ನಡೆಯೋದು. ಮುನ್ನೆಕೊಳ್ಳ ಗ್ರಾಮ, ಅಶ್ವಥ್ ನಾರಾಯಣ ರೆಡ್ಡಿ ಮಗ. ಅಶ್ವಥ್ ನಾರಾಯಣ ರೆಡ್ಡಿ ಅಂದ್ರೆ ಏನಂದ್ರೆ, ಒಂದು ಕಾಲದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಮಿನಿಸ್ಟ್ರು, ಆ ವ್ಯಕ್ತಿ ಇವ್ರ ಜಮೀನುಗಳು ಕಬಳಿಸ್ಕೊಂಡಿರೋಂಥದ್ದು. ಇವಾಗ ಏನಂದ್ರೆ, ಅವ್ರ ಮಕ್ಕಳೆಲ್ಲ ತುಂಬಾ ದೊಡ್ಡ ಕೋಟ್ಯಾಧಿಪತಿಗಳು, ಲಕ್ಷಾಧಿಪತಿಗಳವರೆಲ್ಲ. ಅವ್ರೇನ್ ಮಾಡ್ತಾ ಇದಾರೆ ಗೊತ್ತಾ? AC ಕಾರುಗಳಲ್ಲಿ ದೊಡ್ಡ ಬಂಗ್ಲಾಗಳು ಕಟ್ಕೊಂಡು ಸರ್ಕಾರಿ ಜಾಗದಲ್ಲಿ, ಅಂದ್ರೆ ನ್ಯಾಯ ಪಂಚಾಯತಿ ಮಾಡುವಂತ ಸರ್ಕಾರಿ ಜಾಗದಲ್ಲಿ ಸುಮಾರು ವರ್ಷಗಳಿಂದ ಹೂ ಮಾರ್ತಾ ಇದ್ರೆ, ನೀನ್ ನಮ್ಮ ವಿರುದ್ಧ ಹೋರಾಟ ಮಾಡ್ತೀಯ ಅಂತ ಹೇಳ್ಬಿಟ್ಟು ಅವ್ರು ಫುಟ್ಪಾತ್ ಮೇಲೆ ಹೂ ಮಾರ್ತಾ ಇದ್ರು, ನೀನು ಹೂ ಮಾರ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಇವ್ರಿಗೆ ಎಷ್ಟು ದುರಂಕಾರ ಅಂತ ರವಿ ರೆಡ್ಡಿ ಅನ್ನೋ ವ್ಯಕ್ತಿಗೆ. ಅರ್ಥ ಆಯ್ತಾ? ಅಲ್ಲ, ನೀವು ದೊಡ್ಡ ಬಿಲ್ಡಿಂಗ್ಗಳು ಕಟ್ಕೊಂಡು ನೀವು ದೊಡ್ಡ ಬಂಗ್ಲಾಗಳಲ್ಲಿ ಇದ್ರೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ನಾವು ಹೊಟ್ಟೆ ಉರಿ ಪಡ್ಕೊಳ್ಳಲ್ಲ. ಫುಟ್ಪಾತ್ ಮೇಲೆ ನಾವು ಹೂ ಮಾರಿದ್ರೆ ಅದಕ್ಕೆ ಬಂದು ಅಡ್ಡಿ ಮಾಡ್ತೀವಿ ಅಂದ್ರೆ ನೀನು ಎಷ್ಟು ದೊಡ್ಡ ಜಾತಿವಾದಿ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಅರ್ಥ ಮಾಡ್ಕೊಬೇಕು. ನಮ್ಮ ರೂಪ ಅವ್ರ ವಿಚಾರದಲ್ಲಿ, ನಮ್ಮ ಸುಬ್ರಹ್ಮಣ್ಯ ಅವ್ರ ವಿಚಾರದಲ್ಲಿ ನಾನು ಹೇಳೋಂಥದ್ದು ಏನಂದ್ರೆ, ಸುಮಾರು 10 ಎಕರೆ ಜಮೀನು ಐತಿ. ಇದರಲ್ಲಿ ಏನಾದರೂ ನಮ್ಮ ಪೂರ್ವಿಕರು ಹಳೆ ಕಾಲದಲ್ಲಿ ಏನಾದರೂ ಅಕಸ್ಮಾತ್ ಮಾರಿದ್ರೆ, 2 ಎಕರೆ 3 ಎಕರೆ ಜಮೀನು ಏನಾದ್ರು ಮಾರಿದ್ರೆ ಇರಲಿ, ಅದು ಕಾನೂನು ಪ್ರಕಾರ ದಾಖಲೆ ಪ್ರಕಾರ. ನಾನು ಅದೇ ಹೇಳಿದೆ, ನೀವು DC ಅವರು ತಹಸೀಲ್ದಾರ್ ಅವರು ಏನು ವರದಿ ಕೊಡ್ತೀರೋ ಕೊಡ್ರಿ, ಅದ್ರ ಪ್ರಕಾರ ನಾವು ತಲೆ ಬಗ್ಸ್ತೀವಿ. ಅದರಲ್ಲಿ ನಾವು ಮಾರೇ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ದೃಢೀಕರಣ ಆಗೈತೆ, ಎಲ್ಲ ದಾಖಲೆಗಳು ತಗೊಂಡಿದ್ದೀರಿ, ಕೊಡಪ್ಪ ಇಲ್ಲಿ ಆ ಫೈಲ್ ಕೊಡು, ದೊಡ್ಡದು ಕೊಡ, ಹಂಗೆ ಕೊಡೋಣ. ಇಷ್ಟು ಫೈಲ್ಗಳೈತಿ, ಇವುಗಳಲ್ಲಿ ಇವ್ರು ಯಾರು ಮಾರೇ ಇಲ್ಲ, ಇವ್ರ ಪೂರ್ವಿಕರು ಯಾರು ಮಾರೇ ಇಲ್ಲ. ಮಾರಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡ್ಕೊಂಡು, ಏನೋ ಜಮೀನು ಮಾರಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇದು
ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ. ನಾನೊಂದೆರಡು ಸ್ಟೆಪ್ ಹಿಂದಕ್ಕೆ ಹಾಕ್ತೀನಿ ಅಂದರೆ ಅದ್ರ ವಿಚಾರ ಬೇರೆ ಥರ ಐತೆ, ಅದು ನಿಧಾನಕ್ಕೆ ಯೋಚನೆ ಮಾಡಿರಿ. ಇದು ಜಸ್ಟ್ ಬಿಗಿನಿಂಗು. ನಾನು ಹೋರಾಟ ಯಾವ ಥರ ಮಾಡ್ತೀನಿ ಅಂದರೆ, ನೀನು ಹುಟ್ಟಿದಾಗಿಂದ ಇಲ್ಲಿ ತನಕ ಏನೇನು ಮಾಡಿದೆಯೋ ಒಂದೇ ಒಂದು ಪಿನ್ ಕೂಡ ಬಿಡ್ತೀರಾ. ರವಿ ರೆಡ್ಡಿ ಇಟ್ಕೊಬೇಕು ತಲೆಯಲ್ಲಿದ್ನ. ಹುಟ್ಟಿದಾಗಿಂದ ಇಲ್ಲಿ ತನಕ ಏನೇನು ಮಾಡಿದ್ದೀರಿ, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವಂಥ ವ್ಯಕ್ತಿ ಅಲ್ಲ. ನೀನು ಯಾವುದೇ ಅಕ್ರಮಗಳು ಯಾವುದೇ ಅನ್ಯಾಯಗಳು ಮಾಡಿದ್ರು ಸುಮ್ಮನೆ ಬಿಡುವಂಥ ವ್ಯಕ್ತಿ ನಾನಲ್ಲ. ಹಂತವಾಗಿ ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾನೆ ಅಂತ ತಗೊಳ್ಳಿ. ಮನವಿ ಪತ್ರ ತಗೊಳ್ಳೋಂಥ ಅಧಿಕಾರಿಗಳು, ಮಾನ್ಯ ಕಾರ್ಯದರ್ಶಿಗಳು, ಮಾನ್ಯ ಸಚಿವರು, ಮತ್ತು ಜಿಲ್ಲಾಧಿಕಾರಿಗಳು, ಮತ್ತು ಜಿಲ್ಲಾ ಉಪ ವಿಭಾಗಾಧಿಕಾರಿಗಳು 4 ಜನಕ್ಕೂ ನಾವು ಮನವಿ ಪತ್ರ ಮಾಡಿದ್ದೀವಿ. ಇವ್ರು 4 ಜನ ಬಂದು ಮನವಿ ಪತ್ರನ ರಿಸೀವ್ ಮಾಡ್ಕೊಬೇಕು. ಅಥವಾ ಸೆಷನ್ ನಡೀತಾ ಇರೋದ್ರಿಂದ ಸೆಷನ್ ಕ್ಲೋಸ್ ಆದಮೇಲೆ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಸಚಿವರಿಗೆ ಸಂಬಂಧಪಟ್ಟವ್ರು ಬಂದು ನಮ್ಮ ಮನವಿ ಪತ್ರ ತಗೊಬೇಕು. ಅಲ್ಲಿ ತನಕ ಹೋರಾಟ ಮಾಡೋಣ.